ಜೈ ಸಾಯಿರಾಮ್. ಇದು ಶ್ರದ್ಧಾ ಸಬೂರಿ ಭಕ್ತಿ ಮಂಡಳಿಯಿಂದ ನಾನು ಶೋಭಾ ಗೋಪಿ ಅಂತ ಮಾತಾಡ್ತಾ ಇರೋದು. ಇಲ್ಲಿ ಭಾಗ್ಯಮ್ಮ ಅನ್ನೋರು ಈ ಶ್ರದ್ಧಾ ಸಬೂರಿ ಭಕ್ತಿ ಮಂಡಳಿಯ ಫೌಂಡರ್ ಆಗಿರ್ತಾರೆ. ಇಲ್ಲಿ ಸುಮಾರು ನಾವು ಒಂದು 45ರಿಂದ 50 ಜನ ಶ್ರದ್ಧಾ ಸಬೂರಿ ಭಕ್ತಿ ಮಂಡಳ ಮೆಂಬರ್ಗಳಾಗಿದ್ದೀವಿ. ಸೊ ಇದು ನಾವು 2018ಅಲ್ಲಿ ನಮ್ಮ ಈ ಶ್ರದ್ಧಾ ಸಬೂರಿ ಭಕ್ತಿ ಮಂಡಳಿ ಸ್ಥಾಪನೆ ಆಯಿತು. ಸೊ ಈ ಶ್ರದ್ಧಾ ಸಬೂರಿ ಭಕ್ತ ಮಂಡಳಿ ಇದು ನಾನು ಹೇಳ್ತಾ ಹೋಯ್ತು ಅಂತಂದ್ರೆ ಅನ್ಲಿಮಿಟೆಡ್, ಯಾಕೆ ಅಂತಂದ್ರೆ ಅದು ಇನ್ಫಿನಿಟಿ ಅಂತ ಹೇಳ್ಬಿಡ್ಬೋದು ನಾನು ಎಷ್ಟು ಅಂತ. ಯಾಕೆಂದ್ರೆ ತಿಂಗಳಿಗೆ ಒಂದೊಂದು ಕಾರ್ಯಕ್ರಮಗಳು ಇಲ್ಲಿ, ಅದು ಯಶಸ್ವಿಯಾದ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೀತಾ ಇದೆ ತಿಂಗಳಿಗೊಂದು. ಅದಕ್ಕೆ ತಿಂಗಳಿಗೊಂದೊಂದು ಕಾರ್ಯಕ್ರಮ ಇಲ್ಲಿ ಇವಾಗ ತಿಂಗಳಿಗೊಂದೊಂದು ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ಅದಷ್ಟೇ ಅಲ್ಲ, ಮತ್ತೆ ಸತ್ಯನಾರಾಯಣ ಪೂಜೆ, ಮತ್ತೆ ಭಜನಾ ಮಂಡಳಿ, ಇದು ಸಾಯಿ ಚಾಲೀಸ, ಈ ತುಂಬಾ ತರದ ಕೆಲಸಗಳು ನಡೀತಾ ಇದೆ. ಹಾಗೂ ಶ್ರದ್ಧಾ ಸಬೂರಿ ಭಕ್ತಿ ಮಂಡಳಿಯವರು ಆಲ್ರೆಡಿ ನಮ್ಗೆ ಇವಾಗ ದಶಕೋಟಿ ಯಜ್ಞ ಮಾಡಿದ್ದಾರೆ, ಶತಕೋಟಿ ಯಜ್ಞ ಮಾಡಿದ್ದಾರೆ, ಮತ್ತೆ ನೆಕ್ಸ್ಟ್ ಇವಾಗ 1,00,000 ಕೋಟಿ ಯಜ್ಞ ಮಾಡೋ ಅಂತ ಇದನ್ನ ಹೊಟ್ಕೊಂಡಿದ್ದಾರೆ. ಸೊ ನಮ್ದು ಈ ಶ್ರದ್ಧಾ ಸಬೂರಿ ಭಕ್ತಿ ಮಂಡಳಿದ ಮೇನ್ ಮೋಟೋ ಏನು ಅಂದ್ರು, ನಾವು ಎಲ್ಲಾರ್ಗು ಲೋಕ ಸಮಸ್ತ ಸುಖಿನೋಭವಂತು ಅಂತ ನಾವು ಮಾಡ್ತಾ ಇರೋದು. ಸೊ ನಾವು ಬರೀ ಶ್ರದ್ಧಾ ಸಬೂರಿ ಭಕ್ತಿ ಮಂಡಳಿಯವರು ನಾವು ಉದ್ಧಾರ ಆಗ್ಬೇಕು ಅಂತಂತಲ್ಲ, ಎಲ್ಲಾ ಲೋಕ ಕಲ್ಯಾಣಕ್ಕಾಗಿ ನಾವು ಯಾವ ಕಾರ್ಯಕ್ರಮ ಮಾಡಿದ್ರು ಲೋಕ ಕಲ್ಯಾಣಕ್ಕೆ ಮಾಡಿದೀವಿ. ಸೊ ಇವತ್ತು ಅಟ್ ಪ್ರೆಸೆಂಟ್ ನಾವೇನು ಅಂತಂದ್ರೆ 29ನೇ ತಾರೀಕು ಇವತ್ತು 1,008 ಮಹಿಳೆಯರಿಂದ ಲಲಿತಾ ಸಹಸ್ರನಾಮ ಪಾರಾಯಣ ಹಾಗೂ ರುದ್ರ ಪಾರಾಯಣ ಅಂತ ಇಟ್ಕೊಂಡಿದ್ದು. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು 1,008 ಅಂತ ಅಂದ್ಕೊಂಡಿದ್ವು. ಇಲ್ಲಿ ಮೋರ್ ದೆನ್ 1,500 ಜನಕ್ಕಿಂತ ನಮ್ದು ಇವಾಗ ಇಲ್ಲಿ ಲಲಿತಾ ಸಹಸ್ರನಾಮ ಕಾರ್ಯಕ್ರಮಕ್ಕೆ ಜನಗಳು ಬಂದಿದ್ದಾರೆ. ಸೊ ಎಲ್ಲ ನೀವುಗಳೇ ನೋಡ್ತಾ ಇದ್ದೀರಾ, ನಿಮ್ಗೆಲ್ಲ ತೋರಿಸ್ತಾರೆ ಇವಾಗ ಅದನ್ನ. ಅದು ಅಲ್ದಿರಾ ನೆಕ್ಸ್ಟ್ ಈ ಕಾರ್ಯಕ್ರಮಗಳಿಗೆ, ಯಾವುದೇ ಕಾರ್ಯಕ್ರಮಗಳಿಗೆ ನಮ್ಮ ಇವರು ಬಿಜೆಪಿ MLA ಇದಾರಲ್ವಾ, ಅವರು ರವಿ ಅವರು ತುಂಬಾ ಸಹಾಯ ಮಾಡ್ತಾರೆ ಎಲ್ಲದಕ್ಕೂ. 2028ಅಲ್ಲಿ ನಮಗೆ ಅವರು ನೆಕ್ಸ್ಟ್ ಇಲ್ಲಿ MLA ಆಗಿ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಆ ಒಂದು ಕಾರಣಕ್ಕೆ ನಾವು ಲಲಿತಾ ಸಹಸ್ರನಾಮ ಮಾಡ್ತಾ ಇಲ್ಲ. ಸೊ ಅವ್ರು ಮಾಡ್ತಾ ಇರೋ ಇಂಟೆನ್ಷನ್ ಲೋಕ ಕಲ್ಯಾಣಕ್ಕಾಗಿ ಅಂತ ಮಾಡ್ತಾ ಇರೋದು. ಸೊ ಹಿಂಗಾಗಿ ಎಲ್ಲಾ ತರದ ನಾವು ಯಾವ ತರ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತೀವೋ ಅದಕ್ಕೆಲ್ಲಾನು ನಮಗೆ ರವಿಯವ್ರು ಕೈ ಜೋಡಿಸ್ತಾರೆ. ಸೊ ಅವರ ಭಕ್ತಿಗೆ ನಾವೇನು ಅಂತಂದ್ರೆ ಸಾಯಿಬಾಬಾ ಖಂಡಿತವಾಗ್ಲೂ ವರ ಕೊಡ್ತಾರೆ. ಸೊ ಅವ್ರು 2028ಗೆ ಅವರೇ ನಮ್ಮ ಬ್ಯಾಟ್ರಾಯನ್ ಫಾರ್ ಅವಾರ್ಡ್ಗೆ MLA ಆಗೇ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್.